NIOS ಅಡ್ಮಿಷನ್ಸ್ ಹೇಗೆ, ಎಕ್ಸಾಮ್ ಎಲ್ಲಿ ಬರೀಬೇಕು, ಸಬ್ಜೆಕ್ಟ್ಸ್ ಹೇಗೆ, ರಿಸಲ್ಟ್ಸ್ ಹೇಗೆ ಅಂತ ಈ ವಿಡಿಯೋನಲ್ಲಿ ಸಿಂಪಲಾಗಿ ಹೇಳ್ತೀನಿ. ಪೂರ್ತಿ ಅಡ್ಮಿಷನ್ ಡೀಟೇಲ್ ಬೇಕು ಅಂತಂದರೆ ನೀವು NIOS ವೆಬ್ಸೈಟ್ನಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಅದರದ್ದು ಏನೇನು ಪ್ರೊಸೀಜರ್ ಇದೆ ಅಂತ ಅಂದ್ಬಿಟ್ಟು. ಸಿಂಪಲಾಗಿ ಹೇಳಬೇಕು ಅಂತಂದರೆ NIOS ಅಡ್ಮಿಷನ್ ಮಾಡೋಕ್ಕಿಂತ ಮುಂಚೆ ನೀವು ಕೆಲವೊಂದು ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಮಗುದು ಆಧಾರ್ ಕಾರ್ಡ್ ಆಗಿರ್ಬೋದು, ಫೋಟೋಸು, ಮಗುವಿಂದ ಪ್ರೀವಿಯಸ್ ಆಗಿ ಏನಾದ್ರು ರೆಗ್ಯುಲರ್ ಸ್ಕೂಲ್ನಲ್ಲಿ ಓದಿದ್ರೆ ಅದ್ರದ್ದು ಮಾರ್ಕ್ಸ್ ಕಾರ್ಡು, TC ಈ ಥರ ಡಾಕ್ಯುಮೆಂಟ್ಸ್ನೆಲ್ಲ ನೀವು ರೆಡಿ ಮಾಡಿಟ್ಕೋಬೇಕು. ಆಮೇಲೆ ಸ್ಟಡಿ ಸೆಂಟರ್ ಅಂತ ನೀವು ಚೂಸ್ ಮಾಡ್ಕೋಬೇಕು. ಅಂದರೆ ಮಗು ಎಲ್ಲಿ ಹೋಗಿ ಎಕ್ಸಾಮ್ ಬರೆಯುತ್ತೆ ಅದನ್ನು ಸ್ಟಡಿ ಸೆಂಟರ್ ಅಂತ ಹೇಳ್ತಾರೆ. ಆ ಸ್ಟಡಿ ಸೆಂಟರ್ ಲಿಸ್ಟ್ ಕೂಡ ನಿಮಗೆ NIOS ವೆಬ್ಸೈಟ್ನಲ್ಲಿನೇ ಸಿಗುತ್ತೆ. ನಿಮ್ಮ ಮನೆಗೆ ಯಾವುದು ಹತ್ತಿರ ಆಗುತ್ತೆ ಅದನ್ನು ನೀವು ಚೂಸ್ ಮಾಡ್ಕೊಂಬಿಟ್ಟು ಒಂದು 3-4 ಸ್ಕೂಲ್ನ ನೀವು ಚೂಸ್ ಮಾಡಿ ನೀವು ಪರ್ಸ್ನಲಾಗಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮಾತಾಡಿ. ನಿಮಗೆ ಮಗುಗೆ ಏನೇನು ಡೌಟ್ಸ್ ಇದೆ ಅದನ್ನೆಲ್ಲ ನೀವು ಅಲ್ಲಿ ಕ್ಲಿಯರ್ ಮಾಡ್ಕೊಂಬಿಟ್ಟು ಅವರು ಯಾವ ಸಬ್ಜೆಕ್ಟ್ಸ್ನ ಅಥವಾ ಯಾವ ಸಿಲೆಬಸ್ನ ಅವ್ರು ಫಾಲೋ ಮಾಡ್ತಾ ಇದ್ದಾರೆ ಅಂತೆಲ್ಲ ನೀವು ನೋಡ್ಕೊಂಡು ಬಂದರೆ ಅದೇ ಥರ ನೀವು ಬುಕ್ಸ್ನ ತೊಗೊಂಡ್ಬಿಟ್ಟು ಮಗುಗೆ ಓದಿಸ್ಲಿಕ್ಕೆ ಈಸಿ ಆಗುತ್ತೆ. ಸೊ ಇದಿಷ್ಟು ನೀವು ಅಡ್ಮಿಷನ್ ಮಾಡೋಕ್ಕಿಂತ ಮುಂಚೆ ರೆಡಿ ಮಾಡ್ಕೋಬೇಕಾಗಿರೋದು ಅಥವಾ ಸ್ಟಡಿ ಸೆಂಟರ್ನ ಚೂಸ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಹುಡುಕಬೇಕಾಗಿರೋದು. ಅಡ್ಮಿಷನ್ ಎಲ್ಲ ಆದಾದ್ಮೇಲೆ ಅದು ಸ್ಟ್ರೀಮ್ ಬ್ಲಾಕ್ ಎಲ್ಲ ಇರುತ್ತೆ, ಅದ್ರ ಪ್ರಕಾರ ನೀವು ಅಡ್ಮಿಷನ್ ಮಾಡ್ಕೊಂಡು ಹೋಗಬೇಕು. ಪೇಮೆಂಟು ಅದೆಲ್ಲ ಆಗಾದಮೇಲೆ ನಿಮಗೆ ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ. ಕನ್ಫರ್ಮೇಷನ್ ಮೆಸೇಜ್ ಬರೋಕ್ಕಿಂತ ಮುಂಚೆ ಒಂದು ವೆರಿಫಿಕೇಷನ್ ಅಂತ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಟೈಮ್ ಇರುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಆಗಲಿಕ್ಕೆ ಅಂತ ಅಂದ್ಬಿಟ್ಟು. ಸೊ ವೆರಿಫೈ ಎಲ್ಲ ಆಗಾದಮೇಲೆ ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ. ಅದಾದಮೇಲೆ ನಿಮಗೆ ಮಗುದು ID ಕಾರ್ಡ್ ಜನ್ರೇಟ್ ಆಗುತ್ತೆ. ಆ ID ಕಾರ್ಡ್ನ ನೀವು ಪ್ರಿಂಟ್ ತೆಗೆದುಬಿಟ್ಟು ಇಟ್ಕೊಂಡಿರಿ. ಆ ಮಗು ಎಕ್ಸಾಮ್ ಬರೆಯೋಕ್ಕೆ ಹೋಗುವಾಗ ಆ ID ಕಾರ್ಡ್ನ ಕ್ಯಾರಿ ಮಾಡಬೇಕಾಗುತ್ತೆ. ಇನ್ನು NIOSನಲ್ಲಿ ಸಬ್ಜೆಕ್ಟ್ಸ್ ಹೇಗೆ ಅಂತಂದರೆ ಇದು ಒಂದು ಒಳ್ಳೆ ಅಡ್ವಾಂಟೇಜ್ ಏನಂತಂದರೆ NIOSನಲ್ಲಿ ಸಬ್ಜೆಕ್ಟ್ಸ್ನ ಚೂಸ್ ಮಾಡೋ ಫ್ಲೆಕ್ಸಿಬಿಲಿಟಿ ಇದೆ ನಮಗೆ. ಇವಾಗ ರೆಗ್ಯುಲರ್ ಸ್ಕೂಲ್ನಲ್ಲಿ ಹೆಂಗೆ ಅಂತಂದರೆ ನಿಮಗೆ ಯಾವುದೆಲ್ಲ ಅವ್ರ ಸಬ್ಜೆಕ್ಟ್ಸ್ನ ಫಾಲೋ ಮಾಡ್ತಾ ಇದ್ದಾರೆ ಮಗು ಅದನ್ನೆಲ್ಲ ಓದಬೇಕಾಗುತ್ತೆ. NIOSಲ್ಲಿ ಹಾಗಿಲ್ಲ, ಮಗುಗೆ ಯಾವ್ದು ಬೇಕೋ ಆ ಸಬ್ಜೆಕ್ಟ್ನ ಮಾತ್ರ ನಾವು ಚೂಸ್ ಮಾಡ್ಕೋಬೋದು. ಅದೇ ಲ್ಯಾಂಗ್ವೇಜಸಲ್ಲಿ ಒಂದೇ ಚೂಸ್ ಮಾಡ್ಕೋಬೋದು. ರೆಗ್ಯುಲರ್ ಸ್ಕೂಲ್ ಥರ 3 ಲ್ಯಾಂಗ್ವೇಜಸ್ ಓದೋ ಅವಶ್ಯಕತೆ ಇಲ್ಲ, ಒಂದೇ ಲ್ಯಾಂಗ್ವೇಜ್ ಓದ್ಬೋದು. ಕೋರ್ ಸಬ್ಜೆಕ್ಟ್ಸ್ನಲ್ಲಿ 2 ಚೂಸ್ ಮಾಡ್ಕೋಬೋದು. ಇದೆಲ್ಲ ಮಿನಿಮಮ್ ಸಬ್ಜೆಕ್ಟ್ಸು. 2 ಸಬ್ಜೆಕ್ಟ್ಸ್ ಚೂಸ್ ಮಾಡ್ಕೋಬೋದು. ಆಮೇಲೆ ಒಂದು ವೆಕೇಷನಲ್ ಸಬ್ಜೆಕ್ಟ್ ಅಂತ ಇರುತ್ತೆ. ವೆಕೇಷನಲ್ ಸಬ್ಜೆಕ್ಟ್ ಅಂತಂದರೆ ಆರ್ಟ್ ಆ್ಯಂಡ್ ಕ್ರಾಫ್ಟು, ಪೇಂಟಿಂಗು, ಬೇಕ್ರಿ, ಕಾರ್ಪೆಂಟರಿ, ಗಾರ್ಡನಿಂಗು ಈ ಥರ ಎಲ್ಲ ಬರುತ್ತೆ. ಸೊ ಇಷ್ಟೇ ಸಬ್ಜೆಕ್ಟ್ಸ್ ಮಗು ಚೂಸ್ ಮಾಡಬೇಕಾಗಿರೋದು. ಮ್ಯಾಕ್ಸಿಮಮ್ 7ವರೆಗೂ ಚೂಸ್ ಮಾಡ್ಕೋಬೋದು, ಅದು ಮಗು ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ಬಂದು ಸಬ್ಜೆಕ್ಟ್ಸ್ಗೆ ನಮಗಿರೋ ಫ್ಲೆಕ್ಸಿಬಿಲಿಟಿ NIOSನಲ್ಲಿ. ನೆಕ್ಸ್ಟು ಮಗು ಎಕ್ಸಾಮ್ ಎಲ್ಲಿ ಬರೀಬೇಕು ಅಂತ ಅಂದ್ಬಿಟ್ಟು. ಎಕ್ಸಾಮ್ ಅಂತೂ ನಾನು ನಿಮಗೆ ಮೊದಲೇ ಹೇಳ್ದಂಗೆ ಅಡ್ಮಿಷನ್ ಮಾಡುವಾಗ ನೀವು ಯಾವ ಸ್ಟಡಿ ಸೆಂಟರ್ ಚೂಸ್ ಮಾಡಿರ್ತೀರಾ ಮಗು ಅಲ್ಲೇ ಹೋಗಿ ಎಕ್ಸಾಮ್ ಬರೀಬೇಕಾಗುತ್ತೆ. ಮತ್ತು ರಿಸಲ್ಟ್ ಹೇಗೆ ಅಂತಂದರೆ ರಿಸಲ್ಟ್ ಕೂಡ NIOS ಪೋರ್ಟಲ್ನಲ್ಲಿನೇ ಬರುತ್ತೆ. ನಾವು NIOS ಪೋರ್ಟಲ್ನಲ್ಲಿ ಚೆಕ್ ಮಾಡಬೇಕಾಗುತ್ತೆ. ರಿಸಲ್ಟ್ ಬರೋದನ್ನು ಕೂಡ ಸ್ಟಡಿ ಸೆಂಟರ್ ಅವರು ನಮಗೆ ಇನ್ಫಾರ್ಮ್ ಮಾಡ್ತಾರೆ ರಿಸಲ್ಟ್ ಬಂದಿದೆ ಅಂತ ಅಂದ್ಬಿಟ್ಟು. ನಾವು NIOS ವೆಬ್ಸೈಟ್ನಲ್ಲಿ ಹೋಗ್ಬಿಟ್ಟು ಅದನ್ನು ಚೆಕ್ ಮಾಡಬೇಕಾಗುತ್ತೆ. ಸೊ ರಿಸಲ್ಟ್ ಬಂದಾದಮೇಲೆ ತಿರ್ಗಾ ಅದ್ರದ್ದು ಹಾರ್ಡ್ ಕಾಪಿ ಬಂದುಬಿಟ್ಟು ಸ್ಟಡಿ ಸೆಂಟರಿಗೆ NIOS ಅವ್ರು ಕಳಿಸ್ತಾರೆ. ಸ್ಟಡಿ ಸೆಂಟರ್ ಅವರು ನಮಗೆ ಇನ್ಫಾರ್ಮ್ ಮಾಡ್ತಾರೆ, ನಾವು ಹೋಗಿ ಮಾರ್ಕ್ಸ್ ಕಾರ್ಡ್ನ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಇದೆಲ್ಲ ಪ್ರೊಸೆಸ್ಗೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ರೆಗ್ಯುಲರ್ ಸ್ಕೂಲ್ ಥರ ಎಲ್ಲ ಇಮಿಡಿಯೇಟಾಗಿ ಆಗುತ್ತೆ ಅಂತ ಎಕ್ಸೆಪ್ಟ್ ಮಾಡೋಕ್ಕೆ ಹೋಗಬೇಡಿ. ಇದೆಲ್ಲದಕ್ಕೂ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ. ಅಡ್ಮಿಷನ್ ಮಾಡೋಕ್ಕೆ ಮುಂಚೆ ಒಂದು 3-4 ಸ್ಟಡಿ ಸೆಂಟರ್ ಜೊತೆ ಮಾತಾಡಿ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಮಗುಗೆ